Active child, multi-talented. Congratulations, Sunny. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗದೀವಿ. ಆ್ಯಕ್ಚುಲಿ ರೆಡಿ ಆಗಿ ನಾನು ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇಲ್ಲಿ ನೋಡ್ರಿ, ಬ್ಯಾಗ್ ಕೂಡ ರೆಡಿ ಮಾಡೀನಿ. ಬಿಕಾಸ್ ಇವತ್ತು ಬಂದು ಸಾನುಂದು ಆ್ಯನ್ಯುವಲ್ ಡೇ ಐತಿ. ಹಾಗಾಗಿ ಎಲ್ಲನೂ ಬ್ಯಾಗ್ ರೆಡಿ ಮಾಡಿಕೊಂಡು ಸಾನು ಮತ್ತು ಹರ್ಷು ನಮ್ಮ ಮನೆಯವರು ಎಲ್ಲರೂ ಕೆಳಗಡೆ ಹೋಗ್ಯಾರ್ರಿ. ಆ್ಯನ್ಯುವಲ್ ಡೇ ಆಕಿನೂ 2-3 ಡಾನ್ಸ್ ಅದಾವಂತ್ರಿ. ಸೊ ಫುಲ್ ಖುಷಿ ಆಗತೈತಿ. ಒಂದು ಸ್ವಲ್ಪ ಭಯ ಕೂಡ ಐತಿ, ಹೆಂಗೆ ಮಾಡ್ತಾಳೋ ಏನು ಅಂತ. ಬಟ್ ಆಕೀಗ ಸ್ಟೇಜ್ ಡೇರಿಂಗ್ ಐತಿ. ಸೊ ಹಾಗಾಗಿ ಅದು ಒಂಥರ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ತಾಳು ಅಂತ ಐತಿ. ನೋಡು ಅಲ್ಲೇ ಹೋದ್ಮೇಲೆ ಹೆಂಗೆ ಏನೇನೆಲ್ಲ ಡಾನ್ಸ್ ಅದು ಮಾಡ್ತಾಳು. ಸೊ ಆಕಿ ಡಾನ್ಸ್ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ. ಸೊ ಆಕಿನೂ ಕಾಸ್ಟ್ಯೂಮ್ಸ್ ಏನದಾವು, ಹೆಂಗದಾವು, ನಾನು ಕೆಲವೊಂದು ಗ್ಲಿಮ್ಸ್ನ ಇದ್ರ ಮುಂದೆ ಹಾಕಿರ್ತೀನಿ. ಬಿಕಾಸ್ ಆಕಿ ಮೇಕಪ್ ಅದನ್ನ ಹೆಂಗೆ ಸಿಂಪಲ್ ಬಟ್ ಸ್ವೀಟ್ ಐತಿ. ಭಾಳ ಹೆವಿ ಮೇಕಪ್ ಏನು ಸಣ್ಣ ಹುಡುಗರಿಗಿಲ್ಲ. ಬಟ್ ಆದಷ್ಟು ಮೇಕಪ್ ಮಾಡ್ಕೊಂಡು ಬಾ ಅಂತ ಹೇಳ್ಯಾರ್ರಿ. ಸೊ ಆ ಮೇಕಪ್ದು ನಾ ಹೆಂಗೆ ಮಾಡೀನಿ ಏನಂತ ಎಲ್ಲನೂ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ವ್ಲಾಗ್ನ ಕಡಿವರೆಗೂ ನೋಡ್ರಿ. ಸೊ ಇವತ್ತಿನ ದಿನ ಆಕಿದ ಆ್ಯನ್ಯುವಲ್ ಡೇ ಹೆಂಗೈತಿ ಅದನ್ನ ನಿಮ್ಮ ಜೊತೆನ ಪೂರ್ತಿ ಡೇನ ಶೇರ್ ಮಾಡ್ಕೋತೀನಿ. ಸೊ ಓಕೆನಾ? ಆ್ಯಕ್ಚುಲಿ ಕ್ಯಾಬ್ ಬಂದತ್ರಿ. ಸೊ ನಾ ಪಟ್ ಅಂತ ಕೆಳಗೆ ಹೋಗ್ತೀನಿ. ನಮ್ಮ ಮನೆಯವ್ರು ಕಾಲ್ ಮಾಡತ್ತಾರು. ಮುಖ ಒರೆಸ್ಕೊಂಡೇನೆ ಎಲ್ಲ ಬಟ್ಟೆ ಚಂದ ಮಾಡಿ ಡಾನ್ಸ್ ಇರಿಲ್ಲ, ಟೈಮ್ ಇಲ್ಲ ನನಗ. ಈರನಕ New feel brings my dad out. Extra have to go to your eat for jalka maada. Nare ole aito jaldi jalka maada. We have ಇವತ್ತ ಸಾನು ಆನ್ಯುವಲ್ ಡೇ ಐತ್ರಿ. ಅದ್ರ ಪ್ರಕಾರ ಸಾನುನು 2 ಡಾನ್ಸ್ ಅದಾವು. ಹಂಗಾಗಿ ಒಂದ್ ನಿಮಿಷ ನಾ ಹೇಳಾತೀನಿ, 1 ನಿಮಿಷ ತಡ್ಕೋ. 2 ಡಾನ್ಸ್ ಅದಾವು. ಅದ್ರ ಪ್ರಕಾರ ಆಕೀಗ 2 ಡ್ರೆಸ್ ಕೊಟ್ಟಾಳ್ರಿ. ಒಂದ್ ಮನೆ ಒಳಗಿಂದ ಹಾಕೊಂಡ ರೆಡಿ ಮಾಡ್ಕೊಂಡ್ ಬಾ ಅಂತ ಹೇಳ್ಯಾರು. ಮತ್ ಇನ್ನೊಂದ ಅಲ್ಲೇ ಸ್ಕೂಲ್ ಒಳಗೆ ಹೋಗಿ ಡ್ರೆಸ್ ನ ಚೇಂಜ್ ಮಾಡ್ತೀವಿ ಅಂತ ಹೇಳ್ಯಾರು. ಏನೇನ್ ಮಾಡ್ತಾಳೋ ಏನೇನ್ ಇಲ್ಲೋ ಅಂತ ಗೊತ್ತಿಲ್ಲ. ಆಕ್ಚುಲಿ ಡಾನ್ಸ್ ಕರೆನ ಚಂದ ಮಾಡ್ತಾಳ ಬಿಡ್ರಿ, ಅದ್ರ ಪಾಯಿಂಟ್ ಇಲ್ಲ. ಆದ್ರೂನು ಮತ್ತೆ ಅದ್ರೊಳಗೆ ಪಾರ್ಟಿಸಿಪೇಟ್ ಆಗ್ಯಾಳು ಅಂತ ಹೇಳತ್ತಿದ್ಲು. ಬಟ್ ಅಲ್ಲಿ ಹೋದ್ಮೇಲೆ ಟೀಚರ್ಸ್ ಕೇಳೋಣ, ಅಲ್ಲೇ ಬಂದ್ಮೇಲೆ ನಿಮಗ ಸರ್ಪ್ರೈಸ್ ಐತ್ರಿ ಅಂತ ಹೇಳ್ರು. ನೋಡಿ, ನಮ್ದು ಪಪ್ಪ ಕೀನ್ ತಂದಾರೆ. ಆ ಕೀನ್ ಮೂಡಲ್ ಬಿದ್ದಿ ಪ್ಲಾಸ್ಟಿಕ್ ಇದೆ. ಏನಾಗಿತ್ತಂದ್ರ ಹೇಳ್ತಿದ್ರಿ. ಯಾಕೆ ಏನ್ ಹೇಳತ್ತಾಳಂದ್ರ, ಅವ್ರ ಸ್ಕೂಲ್ ಒಳಗ ಈ ತರ ಕ್ವೀನ್ ಹಾಕೊಳಕ್ ಕೊಟ್ಟಿರ್ರಿ. ಅಂದ್ರ ಈ ತರ ಕೊಟ್ಟಿರೋರಿಗ್ರಿ. ನಿನ್ನೆ 2 to 3 ಟೈಮ್ಸ್ ಆಕಿ ಹೇಳ್ದೆ, ಸಾನು ಹಿಡಿಬೇಡ ಅಂತ. ಕೇಳಿಲ್ಲ ನನ್ ಮಾತ. ಆಮೇಲೆ ಹಿಂಗ್ ಕಟ್ ಅಂತ ಮುರಿದು ಬಿಟ್ರದ. ಆಮೇಲೆ ಅವ್ರ ಪಪ್ಪ ಹೋಗಿ ಹೊಸಾದ್ ತಗೊಂಡ್ ಬಂದ್ರು. ನಾ ಹೇಳತ್ತಿದ್ದೆ, ಸ್ಕೂಲ್ ಒಳಗ ಇನ್ನೂ ಯಾರೋ ಒಬ್ರೆ ಅಂದ್ರೆ ಸಾನುನ್ ಫ್ರೆಂಡ್ ಯೋಧ ಏನದಾರಲ್ಲ, ಆಕಿ ಬರಂಗಿಲ್ಲ ಅಂತ ಹೇಳ್ಯಾಳು. ಸೊ ಅವ್ರದೇನೋ ಫ್ಯಾಮಿಲಿ ರೀಸನ್ ದಿಂದ ಬರಂಗಿಲ್ಲ ಅಂತ ಹೇಳ್ರಿ. ಅವ್ರದ ಹಾಕೋತಾಳ ಬಿಡ್ರಿ ಅಂದ್ರೆ ನಮ್ಮ ಮನೆಯವ್ರು ಬೇಡ ಅಂತ ಹೋಗಿ ಹೊಸ ರಾತ್ರಿ 10:00 ಹೋಗಿ ತಗೊಂಡ್ ಬಂದಾರ ಆಕಿ ಹೊಸ. ಏನ್ ಮಾಡ್ತೀರಿ? ನೋಡಿ, ಒಳಗೆ ಐತ್ರಿ. ಒಂದು ಟೀ ಶರ್ಟ್ ಕೊಟ್ಟರೆ ಚಳಿ ಆಗ್ತಿದೆ ಹೊರಗಡೆ. ಅದಕ್ಕೆ ಒಂದು ಟೀ ಶರ್ಟ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್. ಇವಾಗೇನು ಮೇಕಪ್ ಅದು ಏನ್ ಮಾಡಂಗಿಲ್ಲ. ಫಸ್ಟ್ ಆಕಿ ಡ್ರೆಸ್ ಅದು ಹಾಕಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ. ಅವಲಕ್ಕಿ ಮಾಡೀನಿ ಬ್ರೇಕ್ಫಾಸ್ಟ್ಗೆ.
Saanvi is a very very best. ಯಾರು ಹೇಳಿ ವೆರಿ ಬೆಸ್ಟ್ ಅಂತ? ಪಪ್ಪ ಆವಾಗ ರಾತ್ರಿ ಸರಿ ಸುಮ್ನಿಲ್ಲ, ಒಂದ್ 5 ನಿಮಿಷ ಸುಮ್ನಿಲ್ಲ ಹಂಗಿಲ್ಲ ನೋಡ್ರಿಪ್ಪ. ಆಕೀಗ ಒಂದೊಂದ್ಸಲ ಹಿಂಗ ಅನಿಸತ್ಲ, ಆಕೀಗ ಡಾನ್ಸ್ ಕ್ಲಾಸಿಗೆ ಯಾಕರೆ ಹಾಕಿರ್ಬ ನಂದ ತಪ್ಪಾಗೈತೇನೋ ಹಿಂಗ ಅನಿಸ್ತದ ನಂಗೆ. ಡಾನ್ಸ್ ಕ್ಲಾಸಿಗೆ ಹಾಕಿನ ಒಂದ್ 5 ನಿಮಿಷ ಸುಮ್ಮನೆ ಇಲ್ಲಂಗಿಲ್ಲ ಆಕಿ ಒಟ್ ಡಾನ್ಸ್ 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 ಕುಟುದಿಲ್ ಕರೆಕ್ಟ್. ಸೊಕ್ಕರಿ ಮಸ್ತ್ ನೋಡಿ. ಪಟ್ನ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ. यार डांस और प्लग आहा याद डांस करो फिर आज में ऊपर आसमान नीचे समारोह का पीछे अबे प्रपोज ಮಾಡೋದು ರೋಸ್ ಆಮೇಲೆ ಹಿಂಗ 3 ಟೈಮ್ಸ್ ಡಾನ್ಸ್ ಕರೋ 2 ಡಾನ್ಸ್ ಹೇಳ್ತೀರಿ ಆಮೇಲೆ ಎಲ್ಲರೂ ಗೈಸ್ ಫಸ್ಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ, ಆಮೇಲೆ ನಾನು ಕೂಡ ರೆಡಿ ಆಗ್ತೀನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಹರ್ಷು ನೋಡ್ರಿ ಇಲ್ಲ ಇನ್ನೂ ಸ್ನಾನ ಮಾಡಿಲ್ಲ ಏನಿಲ್ಲ, ಅವ್ನು ಇನ್ನೂ ಸಾಕಷ್ಟು ಬೇಜಾನ್ ಕೆಲಸ ಅದಾವ. 9:30 ಅಂದ್ರೆ ಅವರು ಸ್ಕೂಲಿಗೆ ಬರಕ್ ಹೇಳೋರು. ಸೊ ಹಂಗಾಗಿ ಪಟ 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 ರೆಡಿ ಮಾಡ್ತೀನಿ. ಹಾಕೊಂಡು ಕ್ವೀನ್ ಹೆಂಗ ಅನಿಸ್ತದೆ ನೋಡು. ಅಸೈ ಖಾಂದೇಡ ಹೇಳೇನಿಲ್ಲ ಮೇರಿ ರಾಣಿ ಮೇರಿ ದುರ್ಗಾ. ಸೊ ಗೈಸ್ ಬ್ರೇಕ್ಫಾಸ್ಟ್ ಅದು ಮಾಡಿದ್ವಿ. ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟನ್ನ ಮಾಡಿದ್ದೆ, ಬಿಕಾಸ್ ಗಡ್ಬಡಿ ಒಳಗೆ ಸಂಡೇ ಇತ್ರಿ ಆ ದಿವಸ. ಬಟ್ ನಮ್ಮ ಮನೆಯೊಳಗೆ ಸಂಡೇ ಪ್ರತಿ ಸಂಡೇನು ಏನಾದರೂ ಸ್ಪೆಷಲ್ ಇದ್ದೇ ಇರ್ತೈತಿ. ಸೊ ಹಂಗಾಗಿ ಇಲ್ಲಿ ನೋಡ್ರಿ ಸಾನ್ವಿಗೆ ಮೇಕಪ್ ಮಾಡಿಸಿ ರೆಡಿ ಮಾಡತ್ತೀನಿ. ಭಾಳ ಏನು ಮೇಕಪ್ ಇಲ್ಲ, ಸಿಂಪಲ್ ಐತ್ರಿ. ಬಟ್ ಇಲ್ಲೇನ ಮೇಕಪ್ ಆಗಿ ರೆಡಿ ಆಗಿ ಬರ್ರಿ ಅಂತಾನೆ ಹೇಳಾರು. ಸೊ ಈಗ ಬಂದು ಆಕಿದ ದಶಾ ಅವತಾರ ಡ್ರೆಸ್ ಐತ್ರಿ. ಖರೇನ ದಶಾ ಅವತಾರ ಅಂತೂ ಖರೇನ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಐತ್ರಿ ಅವ್ರದ್ದು. ನೋಡಿದ ತಕ್ಷಣ ನನಗಂತೂ ಅದು ಕಣ್ಣಾಗ ನೀರೇ ಬಂದು ರೀ. ಆಕ್ಚುಲಿ ನನ್ನ ಮಗಳು ಒಬ್ಬೇಕೆ ಅಲ್ಲ, ಎಲ್ಲರೂ ಸಣ್ಣ ಸಣ್ಣ ಹುಡುಗರು ಕೂಡ ಇಷ್ಟು ಚಂದ ಪರ್ಫಾರ್ಮೆನ್ಸ್ ಮಾಡ್ಯಾರಲ್ಲ, ಲಿಟ್ರಲಿ ಅಷ್ಟು ಚಂದ ಪರ್ಫಾರ್ಮೆನ್ಸ್ ಮಾಡ್ಯಾರು. ಮತ್ತು ಅವರೆಲ್ಲ ಟೀಚರ್ಸ್ನು ಒಂದ್ಸಗಿ ನಾವು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟೆಲ್ಲ ಸಣ್ಣ ಹುಡುಗರ್ನು ಹ್ಯಾಂಡಲ್ ಮಾಡೋದು ಇದೇನು ಜೋಕ್ ಅಲ್ರಿ. ಬಟ್ ಅಷ್ಟು ಹುಡುಗರು ಎಷ್ಟು ಚಂದ ಪರ್ಫಾರ್ಮೆನ್ಸ್ ಮಾಡ್ಯಾವಂದ್ರೆ ಅದು ನೀವು ನಾ ಮುಂದೆ ಅದು ಹಾಕೀನಿ. ಸೊ ಹಂಗಾಗಿ ನೀವು ಸ್ಕಿಪ್ ಮಾಡಲ್ದ ನೋಡ್ರಿ ವಿಡಿಯೋನ. ಏನ್ ಬಿಡು ಅವ್ರ ಮಗಳದನ್ನ ಹಾಕ್ಯಾರು, ಏನಪ್ಪಾ ಅಂದ್ರೆ ಆನ್ಯುವಲ್ ಫಂಕ್ಷನ್ ಐತಿ ಅಂತ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಆದಷ್ಟು ನೀವು ಅದ ಒಂದು ಖುಷಿ ರೀ, ಮಕ್ಕಳದ್ ನೋಡ್ಬೇಕಂದ್ರೆ ಒಂದು ಖುಷಿ. ಸೊ ಏನಂತಾರ ನೋಡ್ರಿ, ಮನಿ ಒಳಗ್ ಬಂದ್ಮೇಲೆ ಮಕ್ಕಳ ಮುಖ ನೋಡ್ತಂದ್ರೆ ಎಲ್ಲಾ ಕಷ್ಟ ಮರೆತು ಹೋಗ್ತೈತಂತ ಖರೇನ. ಸೊ ನನಗಂತೂ ಸಾನ್ವಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ನೋಡಿ ಖರೇನ ಕಣ್ಣಾಗ ನೀರು ಬಂದು ರೀ. ಅಷ್ಟು ಚಂದ ದಶಾವತಾರ ಮಾಡ್ಯಾರು. ಖರೇನ ನಮ್ಮ ಸಾನ್ವಿ ಒಂಥರ ನಮಗ ಲಕ್ಕಿ ಅದ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ರಿ ಅಕ್ಕಿದ ಮೇಕಪ್. ಸೊ ವ್ಲಾಗ್ನ ಕಡಿವರೆಗೂ ನೋಡ್ರಿ, ನೀವು ಕೂಡ ಎಂಜಾಯ್ ಮಾಡ್ರಿ. ಫುಲ್ ರೆಡಿ ಮಾಡಿ ನೋಡ್ರಿ ಈಗ. ಸೊ ಒಂದ್ ಪೂರ್ತಿ ರೀತಿ ಕ್ಲೋಸ್ ಅಪ್ ತಗೋರಿ. ಹರ್ಷನು ರೆಡಿ ಆಗ್ಯಾರ ನೋಡ್ರಿ. ಇಲ್ಲಿ ಹರ್ಷನ್ ಏನ ಬರ ಶರ್ಟ್ ಒಂದ್ ಪ್ಯಾಂಟ್ ಹಾಕೊಂಡ್ರ ರೆಡಿ. ಲಿಪ್ಸ್ಟಿಕ್ ಇಲ್ಲ, ಹಂಗ ಅನ್ಬೇಡ ಗುಬ್ಬಿ ಅಮ್ಮ. ಬಂದ್ ಮಾಡ್ರಿ ಕ್ಯಾಮ್ರಾ. On the corner, shining bright.
ನಾವು ಇವಾಗ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ವೈಟ್ ಫೀಲ್ಡ್ ಒಳಗೆ ಐತ್ರಿಗ ಅಲ್ಲಿ ಬಂದು ನಾವು ರೀಚ್ ಆಗಿವಿ. ಆದ ತಕ್ಷಣ ನಮ್ಮ ಸಾನ್ವಿ ನಮ್ನೆಲ್ಲಾರನ್ನೂ ಬಿಟ್ಟ ಅವ್ರ ಕ್ಲಾಸ್ ಟೀಚರ್ ಹತ್ರ ಹೇಮಾ ಮ್ಯಾಮ್ ಹೋಗಿ ಹಾಗೆ ಮಾಡಿದ್ಲು. ನಮ್ಮ ಹೇಮಾ ಮ್ಯಾಮ್ನ ಇವ್ರು ಬಂದು ಅವ್ರ ಕ್ಲಾಸ್ ಟೀಚರ್. ನಮ್ಮ ಸಾನ್ವಿ ಹೇಮಾ ಮ್ಯಾಮ್ದ ಫೇವ್ರೆಟ್ ಸ್ಟೂಡೆಂಟ್ ಅಂತಾನೆ ಹೇಳ್ಬೋದು. ವೈಟ್ ಲೈಟ್ ರೆಡ್ ಲೈಟ್ ಅಂದ್ರೆ ಕಾಣ ಈ ಕಡೆನ ಎಷ್ಟು ಚಂದ ಕಾಣತ್ತೋಳು ವೈಟ್ ಲೈಟ್ ಐತಿ. ನೆಕ್ಸ್ಟ್ ಇಯರ್ ಹರ್ಷನು ಇರ್ತಾನೆ ಸ್ಟೇಜ್ ಮೇಲೆ. ನೆಕ್ಸ್ಟ್ ಇಯರ್ ಹರ್ಷನು ಇರ್ತಾನೆ. The thing is, the communities whichever is there in India, there are the communities which are there. They have been part of us. So please, I request them a lot to learn from this community. So I request everyone once they stop and once they finish volunteering at home, please do send us, and we are always ready to welcome you children, and you also, not only your children, even you also, your parents, even have a volunteer. The youngest volunteer in our houses, in our volunteering journey, the youngest volunteer is 81 years. ಸೊ ಗೈಸ್ ದೀಪಂ ಹಚ್ಚು ಕಾರ್ಯಕ್ರಮ ನಡೆದೈತಿ. ಆ್ಯಕ್ಚುಲಿ ಬ್ಲೂ ಒಳಗೆ ಪರ್ಪಲ್ ಸೀರೆ ಉಟ್ಕೊಂಡಾರ. ಅವ್ರು ಬಂದು ನಮ್ಮ ಸಾನ್ವಿ ಪ್ರಿನ್ಸಿಪಲ್ ಮ್ಯಾಮ್. ಇವ್ರು ಬಂದು ಏನು ಭರತನಾಟ್ಯಂ ಟೀಚರ್ ಅಂತ್ರಿ. ಮತ್ತು ಅವ್ರು ಬಂದು ಗೆಸ್ಟ್. ನಾರಾಯಣ ಜಗಕ್ಕೆ ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ನಾರಾಯಣ ಜಗಕ್ಕೆ ವೇದವತಾರುವುದಕ್ಕೆ ಬೆಟ್ಟವ ಬೆನ್ನು ಪುತ್ತನು ರಾಮ ಕುಮಾರಕ್ಕೆ ಭೂಮಿಯ ಪತ್ತು ನೀರೊಳ ಒಳಗೆ ವರಾವತಾರಕ್ಕೆ ಕಣ್ಣು ಬಗೆದು ಮಾಲೆಯ ಧರಿಸದ ಸಲೋದಕ್ಕೆ ರಾಮ ಭಯವಿಲ್ಲ ಮನಕ್ಕೆ ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ನಾರಾಯಣ ಹರಿನಾರಾಯಣ ನಾರಾಯಣ ಶ್ರೀನಾರಾಯಣ ಹರಿನಾರಾಯಣ ಲಕ್ಷ್ಮೀನಾರಾಯಣ. ಕುಂಜ
to Preeti, I can depend on that. And she thinks more than me about the children. She's so committed to the work. She's with us since we started Milestone. Thank you so much, Preeti ma'am. And there is a small word I want to give Preeti ma'am. Preeti Shukla ma'am, you're all the teacher of the year. Thank you, Preeti ma'am. Here the lions roared. 5, 6, 5, 6. What's the monkey say? What's the monkey say? 7, 8, 7, 8. The walls lose grey. The walls lose grey. 9 and 10, 9 and 10. We shall face it again. We shall face it again. So I want to present this award saying the perfect teacher and innovative teaching skills for Hema ma'am. She's been a great support for us and she always creates new activities to teach the children. There is no one writing on the one saying that this is number one. What do you do? I help reversing.
Come, Jarvi. He is very curious to learn things. Smallest 2-digit number. 10. A figure which has no sides. Answer is I know. Circle. Very good. When a number is multiplied by 0, the answer is 0. which is the largest active child, multi-talented. Congratulations, Sanvi. Purvish. ಫೈನಲ್ ಸಾನು ಎಲ್ಲನೂ ಆ್ಯನ್ಯುವಲ್ ಫಂಕ್ಷನ್ ಆ್ಯನ್ಯುವಲ್ದು ಎಲ್ಲನೂ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆದವು ರೀ. ಕಂಪ್ಲೀಟ್ ಆಗಿ ನಾವು ಮನೆಗೆ ಬರಬೇಕಾದ್ರೆ 3:45 ಆಗಿತ್ತು ರೀ. ನಾವು ಮನೆಗೆ ಬಂದು ರೀಚ್ ಆದಾಗ ಸಿಕ್ಕಾಪಟ್ಟಿ ಬಿಸಿಲಿತ್ತು ರೀ ಹೊರಗಡೆ. ಆ ಹೊರಗಡೆ ಬಿಸಿಲಿಗೆ ಬಂದಮೇಲೆ ಎಲ್ಲರೂ ಸುಸ್ತಾಗಿ ಮಲ್ಕೊಂಡೇ ಬಿಟ್ವಿ. ಪ್ಲಸ್ ನಂದಂತೂ ತಲೆ ಇಷ್ಟು ನುಸಾತಿತ್ತಲ್ಲ, ಅಷ್ಟೊಂದು ತಲೆ ಕೂಡ ಹೆಡ್ಡೇಕ್ ಆಗತ್ತಿತ್ತು. ನಮ್ಮ ಮನೆಯವ್ರು ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಮೇಲೆ ಒಂದು ಸ್ವಲ್ಪ ಇವಾಗ ಕಡಿಮೆ ಆಗೈತೆ ಅಂತ ಹೇಳ್ಬೋದು. ಇನ್ನೂ ಅಷ್ಟು ಪ್ರಾಪರಾಗಿ ಕಡಿಮೆ ಆಗಿಲ್ಲ. ಬಟ್ ಆದರೂ ಕೂಡ ವಿಡಿಯೋ ಎಂಡ್ ಮಾಡೋಣ, ಆಮೇಲೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳ ಹಂಚ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಲಿಟ್ರಲಿ ಭಾಳ ಮಸ್ತ್ ಆತ್ರಿ ಸಾನೂನ್ ಆ್ಯನ್ಯುವಲ್ ಡೇ. ಆಕಿದ ಪರ್ಫಾರ್ಮೆನ್ಸ್ ಅಂತೂ ಭಾಳ ಸಕ್ಕತ್ತಿದ್ದು. ಖರೆ ನಾನು ನೋಡಿದ ಮೇಲೆ ಒಂಥರ ಖುಷಿ ಆತ್ರಿ. ನಮ್ಮ ಮನೆಯವ್ರಿಗೆ ನಾ ಒಂದು ಕೇಳಿದೆ, ಹೆಂಗೆ ಅನಿಸಿದ್ರಿ ಸಾನ್ವಿನ್ ಪರ್ಫಾರ್ಮೆನ್ಸ್ ಆದಮೇಲೆ. ನನ್ನ ಮಗಳು ನನಗೆ ಹೆಮ್ಮೆ ಅಂತ ಹೇಳಿದರು. ಖರೇನ ನಮ್ಮ ಮಗಳು ನಮಗೆ ಹೆಮ್ಮೆನ ಅಂದರೆ ಅದು ನೋಡಿದ ತಕ್ಷಣ ಒಂದು ಹೆಮ್ಮೆನ ಅನಿಸಿತ್ರಿ ನಮಗೆ. ಆಕಿನೂ ಟೋಟಲ್ 4 ಪರ್ಫಾರ್ಮೆನ್ಸ್ ಇದ್ದು. ನೀವು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಸೊ ಖರೇನ ಸಾನ್ವಿ ಮಲ್ಟಿ ಟ್ಯಾಲೆಂಟೆಡ್ ಅದಾಳ್ರಿ. ಅವರು ಪ್ರಿನ್ಸಿಪಲ್ ಮ್ಯಾಮ್ ಹೇಳಿದರು ಇದು ಮೊಮೆಂಟೋ ಕೊಟ್ರಿ ಆಕೀಗ. ಈ ಮೊಮೆಂಟು ಯಾಕೆ ಕೊಟ್ರಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಅಂತ ಆಕಿಗೆ ಅದು ಮೊಮೆಂಟು ಕೊಟ್ರಿ. ಖರೇನ ಭಾಳ ಖುಷಿ ಆಯಿತು. ಪ್ಲಸ್ ಅಲ್ಲಿ ಒಬ್ಬರ ಗೆಸ್ಟ್ ಅಂತ ಅವರ ವಿಶಾಲ್ ಸರ್ ಅಂತ ಬಂದಿದ್ದರು. ಅವ್ರ ಇಷ್ಟು ಚಂದ ಮಕ್ಕಳ ಬಗ್ಗೆ ಹೇಳಿದ್ರಲ್ಲ, ಭಾಳ ಚಂದ ಹೇಳಿದರು. ನೀವು ಮಕ್ಕಳಿಗೆ ಇದು ಎಲ್ಲನೂ ಕಲಿಸ್ರಿ. ಮನೆ ಕೆಲಸ ಆಗ್ಬೋದು, ಕುಕ್ಕಿಂಗ್ ಆಗ್ಬೋದು, ಎಲ್ಲನೂ ನೀವು ಕಲಿಸ್ರಿ. ಪ್ಲಸ್ ಹೆಂಗಂದ್ರೆ ಗಂಡು ಹುಡುಗರು ಅದಾರ ಅಂದಮೇಲೆ ಅವ್ರಿಗೆ ನೀವು ಕಸ ಹುಡುಗೋದು ಇಲ್ಲ, ಅದು ಹೆಣ್ಮಕ್ಳನ್ನ ಮಾಡಬೇಕು, ಅದು ಗಂಡು ಮಕ್ಳು ಮಾಡಬಾರ್ದು. ಕುಕ್ಕಿಂಗ್ ಬೇರೆ ಹೆಣ್ಮಕ್ಳನ್ನ ಮಾಡಬೇಕು, ಗಂಡು ಮಕ್ಳು ಮಾಡಬಾರ್ದು. ಈ ಥರ ಒಟ್ಟು ಮಾಡ್ಬೇಕು ಹೋಗಬೇಡ್ರಿ.
ಹೆಣ್ಮಕ್ಳ ಕೆಲಸನೂ ಗಂಡು ಮಕ್ಳು ಮಾಡಬೇಕು, ಗಂಡು ಮಕ್ಳ ಕೆಲಸನೂ ಹೆಣ್ಮಕ್ಳು ಮಾಡಬೇಕು. ಇವಾಗ ನೋಡ್ರಿ ಡ್ರೈವಿಂಗ್ ಫಸ್ಟ್ ಗಂಡು ಮಕ್ಳು ಅಷ್ಟೇ ಮಾಡ್ತಿದ್ರು, ಬಟ್ ಇವಾಗ ಹೆಣ್ಮಕ್ಳು ಕೂಡ ಡ್ರೈವಿಂಗ್ ಮಾಡ್ತಾರೆ ರೀ. 4 ವೀಲರ್ 2 ವೀಲರ್ ಈವನ್ ಮೆಟ್ರೋ ಕೂಡ ಹೆಣ್ಮಕ್ಳನ್ನ ಹೊಡಿತಾರೆ ರೀ ಈಗ. ಬಟ್ ನೀವ್ಯಾಗ ಹೆಣ್ಮಕ್ಳು ಕೆಲಸ ಮಾಡಬಾರ್ದು? ಹಾಗೇನೂ ಇಲ್ಲ. ಲೈಫ್ ಒಳಗೆ ಎಲ್ಲನೂ ನನಗೆ ಬರ್ತೈತಿ ಅಂತ ಅನ್ಬೇಕ್ರು. ಇಲ್ಲಾಂದ್ರೆ ನೀವು ಅಂತೀರಿ ನನ್ನ ಮಗ ಒಟ್ಟ ಕೆಲಸ ಮಾಡಂಗಿಲ್ಲ, ಮನ್ಯಾಗ ಏನು ಹೇಳಿದ ಮಾತು ಕೇಳಂಗಿಲ್ಲ, ಹೀಗೆಲ್ಲ ನೀವು ಹೇಳ್ತಿರ್ತೀರಿ. ಬಟ್ ಅದಕ್ಕೆ ಕಾರಣ ಅಂದರೆ ಆ್ಯಕ್ಚುಲಿ ನೀವೇ ಇರ್ತೀರಿ ಅಂತ ಹೇಳಿದ್ರು ಅವ್ರ. ನೀವೇ ಫಸ್ಟ್ ಇದು ಮಾಡಬೇಡ ಅದು ಮಾಡಬೇಡ ನೀವೇ ಅಂತೀರಿ, ಆಮೇಲೆ ದೊಡ್ಡವರಾದ್ಮೇಲೆ ಅವ್ರ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀರಿ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ, ಎಲ್ಲನೂ ಮಕ್ಳಿಗೆ ಕಲಿಸ್ರಿ ಅಂತ ಹೇಳಿದರು. ಲಿಟ್ರಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟರಿ ಅವ್ರಿಗೆ ಕುಕ್ಕಿಂಗ್ ಬರಂಗಿಲ್ಲ ಅಂತ್ರಿ. ಬಟ್ ಅದನ್ನ ಅವ್ರಿಗೆ ಅಂದ್ರೆ ನನಗೆ ಅದು ಕುಕ್ಕಿಂಗ್ ಬರಂಗಿಲ್ಲ ಅಂತ ನಾನು ಒಂದು ಹೆಮ್ಮೆಯಿಂದ ಹೇಳತ್ತಿಲ್ಲ, ನನಗೆ ಒಂಥರ ಒಳಗೆ ಗಿಲ್ಟ್ ಫೀಲ್ ಆಗತ್ತತಿ ನಂಗೆ ಕುಕ್ಕಿಂಗ್ ಬರಂಗಿಲ್ಲ ಅಂದ್ರೆ. ಕೊರೋನಾ ಟೈಮಿಂಗ್ ಒಳಗೆ ಲಿಟ್ರಲಿ ನನ್ನ ವೈಫ್ ಕೂಡ ನನ್ನ ಹತ್ರ ಇರಲಿಲ್ಲ. ಅವಾಗ ನನಗೆ ಹೊರಗಿಂದ ಫುಡ್ ಆರ್ಡರ್ ಮಾಡೋದು ಕೂಡ ಒಂಥರ ಭಯ ಅನ್ನಿಸ್ತಿತ್ತು, ಮತ್ತು ನನಗಂತೂ ಕುಕ್ಕಿಂಗ್ ಮಾಡೋಕ್ಕೆ ಬರಂಗಿಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ಯಾವಾಗ ಏನು ನಮ್ಮ ಲೈಫ್ ಒಳಗೆ ಬರ್ತೈತಿ ಅದು ನಮಗೇನು ಗೊತ್ತಿರಂಗಿಲ್ಲ. ಹಾಗಾಗಿ ಎಲ್ಲನೂ ಕಲಿಸ್ರಿ ಮಕ್ಕಳಿಗೆ ಅಂತ ಹೇಳಿದರು. ಖರೇನ ಅವ್ರದ್ದು ಒಂದು ಸ್ಪೀಚ್ ನನಗೆ ಭಾಳ ಮೋಟಿವೇಶನ್ ಅನ್ನಿಸ್ತು. ಖರೆ ನನಗೆ ಭಾಳ ಲೈಕ್ ಆತ್ರಿ. ಅಂದರೆ ಪ್ರತಿಯೊಂದು ಕಡೆ ನಾವು ಹೋಗಿರ್ತೀವಿ, ಅಲ್ಲಿ ಏನಾದರೆ ಕಲಿತು ಬರಬೇಕು ಅಂತ ಒಂದು ನನ್ನ ಆಸೆ. ಅಂದರೆ ಹೊಸದೇನಾರೆ ನಮ್ಮ ಮಕ್ಕಳಿಗಾಗಿ ನಾವು ಕಲಿಬೇಕು, ಆಮೇಲೆ ನಾವೇನಾರೆ ಅದನ್ನ ಮಕ್ಕಳು ಕೂಡ ಕಲಿಸ್ಬೇಕು ಅನ್ನೋದು ಒಂದು ಆಸೆ ನನ್ನ ಪ್ರತಿ ಸಲ ಇದ್ದೇ ಇರ್ತೈತಿ. ಸೊ ಹಾಗಾಗಿ ಇವತ್ತಿನ ಖರೇನ ಸಾಂಗಿನ ಫಂಕ್ಷನ್ ಭಾಳ ಮಸ್ತ್ ಆತ್ರಿ. ಅಂದರೆ ಎಲ್ಲರೂ ನಾ ಯಾಕೆ ಇದು ಹೇಳಿದೆಪ್ಪ ಅಂದ್ರೆ ಲಿಟ್ರಲಿ ಒಂದು ಯಾರ್ಯಾರು ಬ್ಲಾಗ್ಸ್ ನೋಡ್ತಿರ್ತಾರೋ ಅವರು ಚಿಕ್ಕ ಮಕ್ಳು ಇರ್ತಾರೋ, ಸಣ್ಣ ಹುಡುಗರು ಇರ್ತಾವ್ರಿ. ಸೊ ನಾವು ನನ್ನ ಬ್ಲಾಗ್ಸ್ ನೋಡಿ ಇನ್ನೊಬ್ರು ಏನಾರೇ ಕಲೀಲಿ ಅಂತ ಒಂದು ನನ್ನ ಆಸೆ. ಸೊ ಹಾಗಾಗಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡೀನಿ. ಸೊ ಬ್ಲಾಗ್ ಕಡಿವರೆಗೂ ನೋಡಿರಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್.